ಪವರ್ ಶೇರಿಂಗ್ ಬಗ್ಗೆ ಮಾತನಾಡದಂತೆ ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದಷ್ಟು ಹೇಳಿಕೆಗಳು ಗೊಂದಲಕ್ಕೆ ಕಾರಣವಾಗ್ತಾ ಇತ್ತು. ಹಾಗಾಗಿ ತಮ್ಮ ಆಪ್ತ ಬಣದ ಶಾಸಕರಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ ಡಿಕೆ. ಪವರ್ ಶೇರಿಂಗ್ ವಿಚಾರವಾಗಿ ಯಾವುದೇ ಹೇಳಿಕೆಗಳನ್ನ ಕೊಡಬೇಡಿ, ಅನಗತ್ಯವಾಗಿ ವಿಚಾರ ಪ್ರಸ್ತಾಪ ಮಾಡೋದು ಬೇಡ. ಇದರಿಂದ ಒಂದು ಪಕ್ಷದಲ್ಲಿ ಗೊಂದಲ ಉಂಟಾಗುತ್ತೆ, ಇನ್ನೊಂದು ವಿಪಕ್ಷದವರಿಗೆ ಆಹಾರ ಸಿಗುತ್ತೆ. ಸಿಎಲ್ಪಿ ಸಭೆಯಲ್ಲೂ ಕೂಡ ಯಾವುದೇ ಚರ್ಚೆ ಬೇಡ. ಹೀಗಾಗಿ ಸಭೆಯಲ್ಲಿ ಯಾವುದೇ ಚರ್ಚೆ ಮಾಡಿಲ್ಲ, ಶಾಸಕರು ಗಪ್ಚಿಪ್ಪಾಗಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಮಾತನಾಡದಂತೆ ಡಿಕೆ ಸೂಚನೆ ಕೊಟ್ಟಿದ್ದಾರೆ. ಸೊ ಅದನ್ನು ಈಗ ಡಿಕೆ ಆಪ್ತರು ಫಾಲೋ ಮಾಡಿದ್ದಾರೆ. ಭಾವೋದ್ವೇಗಕ್ಕೆ ಒಳಗಾಗಿ ಯಾವುದೇ ಹೇಳಿಕೆಯನ್ನು ಕೊಡಬಾರದು. ಸೊ ಹಾಗೆ ಪಕ್ಷದಲ್ಲೇ ಯಾರೊಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಅದಕ್ಕೆ ಮತ್ತೆ ಕೌಂಟರ್ ಕೊಡೋದು, ಇಂಥದ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ತಮ್ಮ ಆಪ್ತ ಬಣದ ಶಾಸಕರಿಗೆ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಅನಗತ್ಯವಾಗಿ ಪವರ್ ಶೇರಿಂಗ್ ವಿಚಾರವನ್ನು ಚರ್ಚೆ ಮಾಡೋದು ಬೇಡ, ಮೈನ್ ಸ್ಟ್ರೀಮಿಗೆ ತರೋದು ಬೇಡ ಅಂತ ಹೇಳಿದ್ದಾರೆ ಅಂತ. ಈ ಬಗ್ಗೆ ಬೆಳಗಾವಿಯಿಂದ ಪ್ರಮೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಮೋದ್, ಇದೀಗ ಒಂದಷ್ಟು ಸ್ಟೇಟ್ಮೆಂಟ್ಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಆದ ನಂತರ ಎಲ್ಲವೂ ಕೂಡ ಕೂಲ್ ಆಗಿದೆ ಅಂತ ಅಂದ್ಕೊಳ್ತಿರ್ಬೇಕಾದ್ರೆ ಕೆಲವೊಂದು ಹೇಳಿಕೆಗಳು ಒಂದು ಕಡೆ ಯತೀಂದ್ರ ಕೊಟ್ಟಂಥ ಸ್ಟೇಟ್ಮೆಂಟ್ ಇರಬಹುದು, ಅದಕ್ಕೆ ವಾಪಸ್ ಕೌಂಟರ್ ಪಕ್ಷದಲ್ಲೇ ಬಂದಿದ್ದು, ಇದೆಲ್ಲವೂ ಕೂಡ ಗೊಂದಲಕ್ಕೆ ಕಾರಣವಾಗ್ತಾ ಇದೆ. ಹಾಗಾಗಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಕೊಟ್ಟಿರುವಂಥ ಸೂಚನೆ ಏನು, ಜೊತೆಗೆ CLP ವಿಚಾರವಾಗಿ ಕೂಡ ಅವರಲ್ಲಿ ಮಾತನಾಡಿದ್ರು ಅಂತ ಏನೇನು ಸೂಚನೆ ಕೊಟ್ಟಿದ್ದಾರೆ ಅಂತ ಪ್ರಮೋದ್? ಅವಿನಾಶ್, ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಹೇಳಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಮುಖ್ಯಮಂತ್ರಿ ಪುತ್ರ ಸಿದ್ದರಾಮಯ್ಯನವರೇ ಕೊಟ್ಟಿರುವಂಥ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರೇ ಹೇಳಿರುವಂಥ ಒಂದು ಹೇಳಿಕೆಗಳನ್ನ ಅವಲೋಕಿಸ್ತಾ ಇದ್ದರೆ ಸಹಜವಾಗಿ ಕಾಂಗ್ರೆಸ್ ಪಕ್ಷದ ಇನ್ನಿತರ ಶಾಸಕರೇ ನೇರವಾಗಿಯೇ ಮಾತನಾಡ್ತಾ ಇದ್ದಾರೆ. ಬೇಳೂರು ಗೋಪಾಲಕೃಷ್ಣ ಅವರೇ ಇರ್ಬೋದು, ಅಥವಾ ಮಾಗಡಿ ಬಾಲಕೃಷ್ಣ ಇರ್ಬೋದು, ಇಕ್ಬಾಲ್ ಹುಸೇನ್ ಇರ್ಬೋದು, ಅಥವಾ ಡಿ.ಕೆ. ಶಿವಕುಮಾರ್ ಬಣದ ಆಪ್ತಿ ಯಾರಿದ್ದಾರೆ ಅವರೆಲ್ಲರೂ ಕೂಡ ಒಂದು ರೀತಿ ಸಹಜವಾಗಿ ಸಿಟ್ಟಲ್ಲಿದ್ದಾರೆ. ಯಾಕೆಂದರೆ ಈ ರೀತಿಯಂಥ ಹೇಳಿಕೆಗಳ ಅವಶ್ಯಕತೆ ಇರಲಿಲ್ಲ ಅನ್ನುವಂಥದ್ದು ಅವರ ವಾದ. ಯಾಕೆಂದರೆ ಅತ್ತ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರು ಒಟ್ಟಾಗಿ ಸದ್ಯಕ್ಕೆ ಒಂದು ಸಂದೇಶ ರವಾನೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ, ಅಂದರೆ ಜೊತೆಯಾಗಿರುವಂಥ ಸಂದರ್ಭದಲ್ಲಿ ಈ ರೀತಿಯಂಥ ಹೇಳಿಕೆ ಕೊಟ್ಟಿರುವಂಥದ್ದು ಸಹಜವಾಗಿಯೇ ಇನ್ನಿತರ ನಾಯಕರ, ಅದರಲ್ಲೂ ಕೂಡ ಬಣ ಬಡಿದಾರದಲ್ಲಿ ಯಾರಿದ್ದಾರೆ ಅಥವಾ ಶಾಸಕರ ಮಾತುಗಳೇನಿದೆ ಅದು ಬೇರೆ ರೀತಿಯ ಆಯಾಮವನ್ನು ಕೊಡುತ್ತೆ ಅನ್ನುವಂಥದ್ದು ಈ ನಾಯಕರ ನಂಬಿಕೆ. ಈ ಕಾರಣಕ್ಕೋಸ್ಕರ ಸಹಜವಾಗಿ ಅವರ ಮಾತುಗಳು ಸಾಕಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಗಿತ್ತು. ಇವತ್ತು ಅದರ ಮುಂದುವರೆದ ಭಾಗವಾಗಿ ಇನ್ನಿಷ್ಟು ನಾಯಕರು ಮಾತನಾಡ್ತಾರೆ ಅಂತ ಅಂದ್ಕೊಳ್ಳಾಗಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ನಿನ್ನೆ ಖಡಕ್ ಆದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವರ ಆಪ್ತ ಶಾಸಕರು ಇರ್ಬೋದು ಅಥವಾ ಬೆಂಬಲಿಗರು ಇರ್ಬೋದು, ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಅನಗತ್ಯವಾಗಿ ಹೇಳಿಕೆಯನ್ನು ಕೊಡಬೇಡಿ ಅಂತ. ಜೊತೆಗೆ ನಿನ್ನೆ CLP ಸಭೆ ಕೂಡ ಇತ್ತು ಅವಿನಾಶ್. ಈ CLP ಸಭೆಯಲ್ಲಿ ಇದೆಲ್ಲವನ್ನು ಕೂಡ ಚರ್ಚೆ ಮಾಡಲಾಗತ್ತೆ ಅಥವಾ ಒಂದು ಪ್ರಸ್ತಾಪವನ್ನು ಮಾಡಲಾಗತ್ತೆ ಅಂತ ಹೇಳಲಾಗಿತ್ತು. ಆದರೆ ಯಾವುದೇ ರೀತಿಯಂಥ ಚರ್ಚೆಗಳಾಗಲಿ ಈ ಮಾತಿನ, ಅಂದರೆ ಯತೀಂದ್ರ ಸಿದ್ದರಾಮಯ್ಯನವರ ಮಾತಿನ ಬಗ್ಗೆ ಅಲ್ಲಿ ಚರ್ಚೆ ಆಗಿಲ್ಲ. ಕಾರಣ ಏನು ಅಂದರೆ ಒಂದು ರೀತಿ ಸೂಚನೆ ಕೊಟ್ಟಂಥ ಹಿನ್ನೆಲೆಯಲ್ಲಿ, ಅಂದರೆ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳಲ್ಲಿ ಮತ್ತಷ್ಟು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ರೆ ಅದು ತಾರಕಕ್ಕೆ ಹೋಗುತ್ತೆ. ಜೊತೆಗೆ ಈಗಾಗಲೇ ಇರುವಂಥ ಬೆಳವಣಿಗೆ ಏನಾಗ್ತಾ ಇದೆ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ, ಇನ್ನು ಮಾತಿಗೆ ಮಾತು ಜೋಡಿಸ್ತಾ ಹೋದರೆ ಆಗುವಂಥ ಮುಂದಿನ ರಾಜಕೀಯ ಬೆಳವಣಿಗೆ ಅದು ಇನ್ನಷ್ಟು ಕಗ್ಗಂಟಾಗುವಂಥ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕೋಸ್ಕರ ಈ ಸ್ಮೂತ್ ಫಂಕ್ಷನಿಂಗ್ಗೋಸ್ಕರ, ಅಂದರೆ ಟ್ರಾನ್ಸಿಷನ್ ಇರಲಿ ಅಥವಾ ಮುಂದುವರಿಕೆ ಇರಲಿ, ಅದೆಲ್ಲವೂ ಕೂಡ ತುಂಬ ಸ್ಮೂತ್ ಆಗಿ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಖಡಕ್ ಸೂಚನೆಯನ್ನು ಕೂಡ ಕೊಡಲಾಗಿರುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ಪ್ರಮೋದ್.